ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಟು ಮ್ಯೂಟನ್ ಶೆಫ್. ಇವತ್ತು ಒಂದು ಸ್ಪೆಷಲ್ ಎಪಿಸೋಡ್, ಬಜೆಟ್ ಫ್ರೆಂಡ್ಲಿ ರೆಸಿಪಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ತುಂಬಾ ಮೆಸೇಜಸ್ ಬರುತ್ತೆ. ಸರ್, ಒಳ್ಳೆ ಊಟ ಮಾಡಬೇಕು ಅಂದ್ರೆ ದುಡ್ಡು ಕೂಡ ಜಾಸ್ತಿ ಸ್ಪೆಂಡ್ ಮಾಡ್ಬೇಕಲ್ವಾ ಅಂತ. ಆ ತರ ಏನಿಲ್ಲ, ನಾವು ಮಿನಿಮಮ್ ಅಮೌಂಟ್ ಅಲ್ಲೇ ಒಂದು ಹೈ ಕ್ವಾಲಿಟಿ ಹೈ ಪ್ರೋಟೀನ್ ರೆಸಿಪಿ ಮಾಡ್ಕೊಂಡು ತಿನ್ಬೋದು. ಇವತ್ತು 250 ರುಪೀಸ್ ಅಂದ್ರೆ 250 ರೂಪಾಯಲ್ಲಿ ಒಂದಲ್ಲ ಎರಡು ರೆಸಿಪಿ ಮಾಡಿ ತೋರಿಸ್ತೀನಿ. ಈ ರೆಸಿಪಿ ಹೆಸರು ಎಗ್ ಅಂಡ್ ಪನ್ನೀರ್ ಬುರ್ಜಿ ಮತ್ತೆ ಕ್ಯಾಪ್ಸಿಕಮ್ ಅಂಡ್ ಬ್ರಾಕ್ಲಿ ಸಾಲಡ್. ಈ ರೆಸಿಪಿ ಒಂದು ಹೈ ಪ್ರೋಟೀನ್ ಅಂಡ್ ಹೈ ಫೈಬರ್ ಡಿಶ್. ತುಂಬಾನೇ ಕ್ವಿಕ್ ಆಗಿ ಮಾಡುವಂತ ಒಂದು ರೆಸಿಪಿ, ತುಂಬಾ ಈಸಿ, ಯಾರು ಬೇಕಾದ್ರೂ ಮಾಡ್ಬೋದು. ಇದನ್ನ ನಿಮ್ಮ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡ್ರೆ ಇಡೀ ದಿವಸ ನಿಮ್ಗೆ ಎನರ್ಜಿ ಸಿಗುತ್ತೆ. ಅಂದ್ರೆ ಇಟ್ಸ್ ಎ ಪವರ್ ಪ್ಯಾಕ್ಡ್ ರೆಸಿಪಿ. ಬನ್ನಿ, ಈ ರೆಸಿಪಿನ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಓಹ್, ನೀವು ನೋಡ್ಬೋದು ಇಲ್ಲಿ 250 ಒಳಗಡೆ ಹೆಂಗಪ್ಪ ರಘು ಸರ್ ಅಡ್ಗೆ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ. ತುಂಬಾನೇ ಈಸಿ ಅಂಡ್ ಹೈ ಕ್ವಾಲಿಟಿ ಕೂಡ. ಇವಾಗ ಎಗ್ ಅಲ್ಲಿ ವೈಟ್ ಎಗ್ ತಗೊಂಡ್ರೆ ಏನು ಒಂದು 8ರಿಂದ 10 ರೂಪಾಯಿ ಆಗುತ್ತೆ. ಬಟ್ ನಾನು ಬ್ರೌನ್ ಎಗ್ ತಗೊಂಡಿದ್ದೀನಿ, ಇದು 22 ರುಪೀಸ್ ಬೀಳ್ತಾ ಇದೆ. ಸೊ ಇದನ್ನ ಯೂಸ್ ಮಾಡಿ ಕೂಡ 250 ರೂಪಾಯಿ ಒಳಗಡೆ ಒಂದು ಅಡ್ಗೆ ಮಾಡ್ತೀನಿ ಇವತ್ತು. ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಜಾಸ್ತಿ ಬೇಡ. ತುಂಬ ಸಿಂಪಲ್ ಡಿಶ್ ಇದು. ಬ್ರಾಕ್ಲಿ ಹಾಕೊತಾ ಇದ್ದೀನಿ. ಥರ ಒಂದು ಸ್ಮೋಕ್ ಬಂದಾಗ ನಿಮಗೆ ಆ ಬರ್ನ್ ಫೀಲಿಂಗ್ ಬರುತ್ತೆ ನಿಮ್ಮ ಫುಡ್ಡಲ್ಲಿ. ತಿನ್ನಕ್ಕೆ ಸಖತ್ ಟೇಸ್ಟಿ ಆಗಿರುತ್ತೆ. ನೋಡಿ ಯಾವ ಥರ ಸ್ಮೋಕ್ ಬರ್ತಾ ಇದೆ ಅಂತ. ಸೊ ದಟ್ ಮೀನ್ಸ್ ತುಂಬ ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ. ಸ್ವಲ್ಪ ಉಪ್ಪು ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಪೆಪ್ಪರ್ ಹಾಕೊಳ್ಳಿ. ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಮ್ ಅಂಡ್ ಬ್ರಾಕ್ಲಿ ಸಲಾಡ್ ಫಿನಿಶ್ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಒಂಚೂರು ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಆ್ಯಂಡ್ ಕಂಪ್ಲೀಟ್ ಆಗಿ ಕುಕ್ ಮಾಡೋಕ್ಕೆ ಹೋಗ್ಬೇಡಿ. ವೆರಿ ವೆರಿ ಇಂಪಾರ್ಟೆಂಟ್. ಬರೀ 50% ಮಾತ್ರ ಕುಕ್ ಮಾಡಬೇಕು, ಇಲ್ಲ ಅಂದರೆ ಆ ಕ್ರಂಚಿ ಫೀಲಿಂಗ್ ಸಿಗಲ್ಲ. ನೋಡಿ, ಒಂಚೂರು ಹೈ ಫ್ಲೇಮಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಆಲ್ಮೋಸ್ಟ್ ಆಗೋಯ್ತು ನೋಡಿ. ಹೈ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ತುಂಬಾನೇ ಟೇಸ್ಟಿ ಆಗಿರುತ್ತೆ, ತುಂಬಾ ಫ್ಲೇವರ್ ಆಗಿರುತ್ತೆ. ನೀವು ಪ್ಲೇನ್ ಆಗಿ ಹಂಗೆ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಈ ತರ ಮಾಡೋಕ್ಕಾಗಲ್ಲ. ಸೊ ಮುಗೀತು. ನಮ್ಮ ಸಾಲಡ್ ಅಂತೂ ಸಖತ್ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ರೆಡಿ ಆಯ್ತು. ಸೊ ನಮ್ಮ 2ನೇ ಡಿಶ್ ಪನ್ನೀರ್ ಅಂಡ್ ಎಗ್ ಬುರ್ಜಿ. ತುಂಬಾ ಸಿಂಪಲ್ಲು. ವೆರಿ ಇಂಪಾರ್ಟೆಂಟ್ ಥಿಂಗ್ ಪನ್ನೀರ್ ಅಂಡ್ ಎಗ್ ಬುರ್ಜಿಯಲ್ಲಿ, ಪನ್ನೀರ್ನ ನಾವು ಗ್ರೇಟ್ ಮಾಡ್ಕೋಬೇಕು. ಒಂದು 3 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡಿ. ಸ್ವಲ್ಪ ಕೊರಿಯಾಂಡರ್ ತಗೊಂಡು ಇದನ್ನು ಫೈನ್ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಏನು ಮಾಡ್ತೀನಿ, ಇದಕ್ಕೆ 2 ಎಗ್ ಹಾಕೊತಾ ಇದ್ದೀನಿ. ತುಂಬ ಸಿಂಪಲ್ ರೆಸಿಪಿ ಇದು.
ಪನ್ನೀರ್ ಹಾಕೊತಾ ಇದ್ದೀನಿ. ನೋಡಿ, ಈ ಥರ ಪನ್ನೀರ್ ಹಾಕೊಂಡೆ. ನಾನು ಗ್ರೀನ್ ಚಿಲ್ಲೀಸ್ ಹಾಕೊಂಡೆ. ನಮ್ಮ ಕೊರಿಯಾಂಡರ್ ಲೀವ್ಸ್ ಏನು ಚಾಪ್ ಮಾಡಿ ಇಟ್ಕೊಂಡಿದ್ವು ಅದನ್ನು ಹಾಕೊತಾ ಇದ್ದೀನಿ. ಈ ಥರ ಒಂದು ಚೀಸ್ ಸ್ಲೈಸ್ನ ಡೈರೆಕ್ಟಾಗಿ ಇದ್ರ ಮೇಲೆ ಹಾಕೊತಾ ಇದ್ದೀನಿ. ಹಾಕೊಂಡು ಇದನ್ನು ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಬನ್ನಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ. ನೋಡಿ, ನಮ್ಮ ಬುರ್ಜಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಒಂದು ಪ್ಲೇಟಲ್ಲಿ ಹಾಕೊಂತ ಇದ್ದೀನಿ. ನೋಡಿದ್ರಲ್ಲ ನಮ್ಮ ಹೆಲ್ದಿ ರೆಸಿಪಿ. ಅದು 250 ರೂಪಾಯಿ ಒಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದಲ್ಲ 2 ಡಿಶ್ ಮಾಡಿ ನಿಮಗೆ ತೋರಿಸಿದೆ. ಇಟ್ ಈಸ್ ಪಾಸಿಬಲ್. ಇವಾಗ ಎಗ್ ಅಂಡ್ ಪನ್ನೀರ್ ಬುರ್ಜಿನೇ ತಗೊಳ್ಳಿ. ಇದರಲ್ಲಿ ಒಂದು 35 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಅಂಡ್ ನಮ್ಮ ಬ್ರಾಕೊಲಿ ಅಂಡ್ ಕ್ಯಾಪ್ಸಿಕಮ್ ಸಲಾಡ್ ಹೈ ಫೈಬರ್, ಎಷ್ಟು ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಅಂಡ್ ತಿನ್ನೋಕೆ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ನೀವು ಕ್ವಿಕ್ ಆಗಿ ನಿಮ್ಮ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು. ಅಂಡ್ ಇಟ್ ಗಿವ್ಸ್ ಯು ಲಾಟ್ ಆಫ್ ಎನರ್ಜಿ. ಒಂದು ಪವರ್ ಪ್ಯಾಕ್ ಬ್ರೇಕ್ಫಾಸ್ಟ್ ಇದು. ತುಂಬಾ ಇಷ್ಟಪಡ್ತೀರಾ ಅಂಡ್ ರೆಗ್ಯುಲರ್ ಆಗಿ ಮಾಡ್ಕೊಂಡು ಖಂಡಿತ ತಿಂತೀರಾ. ಇದೇ ತರ ಎಕ್ಸೈಟಿಂಗ್ ಬಜೆಟ್ ಫ್ರೆಂಡ್ಲಿ ರೆಸಿಪಿ ತಗೊಂಡು ಇನ್ನೊಂದು ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿ ತನಕ ಇದೇ ತರ ಪ್ರೀತಿ ಕೊಡಿ. ಲವ್ ಯು ಆಲ್, ಮಿಸ್ ಯು ಅಂಡ್ ಬಾಯ್.